ಬೀದರ್ ಜಿಲ್ಲೆ ಹುಮ್ನಾಬಾದ್ನಲ್ಲಿ ಒಬ್ಬ ಬಡ ರೈತ ದಂಪತಿ ವೃದ್ಧರು, ಅವರಿಗೆ ಪಾಪ ನೇಗಿಲಿಲ್ಲ, ಎತ್ತುಗಳು ಇಲ್ಲ, ಆದರೂ ಬಿತ್ತನೆ ಮಾಡಿದ್ದಾರೆ ವೃದ್ಧ ದಂಪತಿ. ಅವರಿಗೆ ಎಂಥ ಆರ್ಥಿಕ ಸಂಕಷ್ಟ ಅಂದರೆ ಟ್ರ್ಯಾಕ್ಟರ್ ಬಳಸೋಕ್ಕಾಗ್ತಾ ಇಲ್ಲ. ಆಯಿತಾ, ಬೀದರ್ ಜಿಲ್ಲೆ ಹುಮ್ನಾಬಾದ್ನ ಹಳ್ಳಿಕೇಡ ಗ್ರಾಮದಲ್ಲಿ ನಡೆದಿರೋದು. ತಮ್ಮ ಪಾಲಿನ ಅಲ್ಪ ಜಮೀನಿನಲ್ಲಿ ದಂಪತಿ ಬಿತ್ತನೆ ಮಾಡಿದ್ದಾರೆ. ಸ್ವಂತ ಮನೆ, ಜಮೀನು, ಸರ್ಕಾರಿ ಸೌಲಭ್ಯಗಳು ಏನೂ ಇಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ. ಅವರೇ ಕೂರಿಗೆ ಹೊತ್ತಿದ್ದಾರೆ. ಯಾಕೆಂದರೆ ಅವ್ರ ಹತ್ರ ನೇಗಿಲಿಲ್ಲ, ಎತ್ತುಗಳಿಲ್ಲ, ಟ್ರ್ಯಾಕ್ಟರ್ ಇಲ್ಲ. ಉಳುಮೆ ಮಾಡಬೇಕು, ಬಿತ್ತನೆ ಮಾಡಬೇಕು. ಅದರಲ್ಲೂ ಏನೋ ಒಂದು ಬೆಳೆ ಕೈ ಕೊಟ್ಟಿದೆ, ಎರಡನೇ ಬೆಳೆ ತೊಗರಿ ಬೆಳೆಗೆ ಈಗ ಅವ್ರು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೇನಾದ್ರು ಒಂದಷ್ಟು ಅನುಕೂಲ ಮಾಡಿಕೊಡ್ರಪ್ಪ ಅಂತ ನೋಡಿ ಅವರೇ ಕೂರಿಗೆ ಹೊಡಿತಾ ಇರೋದು. ಅಲ್ಲ, ಈಗಿನ ಕಾಲದಲ್ಲೂ ಇಷ್ಟು ಕಡು ಬಡವರು, ಇಷ್ಟು ಕಷ್ಟಪಡೋರು ಇದ್ದಾರಾ ಅನ್ನುವಂತಹ ಪ್ರಶ್ನೆ ನೋಡಿ. ನೇಗಿಲು ಎತ್ತುಗಳಿದ್ದಿದ್ರೆ ಅವರು ಸುಲಭವಾಗಿ ಆರಂಭ ಮಾಡ್ತಾಯಿದ್ರು, ಕೂರಿಗೆ ಹೊಡಿತಾಯಿದ್ರು. ಬಟ್ ಇಲ್ಲ. ಬಟ್ ಇರೋ ಸ್ವಲ್ಪ ಜಮೀನಲ್ಲೇ ಏನಾದರೂ ಮಾಡಬೇಕು. ದುಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ನೋಡಿ ಅವ್ರ ವಯಸ್ಸು ನೋಡಿ ಪಾಪ. ಅಂಥವರು ಈಗ ಜಮೀನಲ್ಲಿ ವ್ಯವಸಾಯ ಮಾಡಬೇಕು, ಏನಾದ್ರು ಬೆಳಿಬೇಕು, ಬಹಳ ಕಷ್ಟಪಡ್ತಾ ಇದ್ದಾರೆ. ಸಂದೈತು ಒಂದು ವರ್ಷ ಹಾಳು ಹಾಕಿದ್ ಮಳಿ, ಈ ವರ್ಷ ಒಳಗೆ ಉದ್ದು ಹಾಕಿದೆ, ಒಣ ತೊಗರಿ ನೀರು ನೋಡ್ರಿ, ತೊಗರಿ ದಂಟೆ ಮುಂದೆ ಏನಾರು ಆಗಲಿ ಹೋಗಲಿ ಅಂದು ಇದು ಯಾಕಿದೆ. ಇದ್ರ ಮ್ಯಾಗ ಹಿಂಗ ಬದುಕ್ತೇವೆ. ಮತ್ತು ದಂಧೆ ಇದು ಏನು ಆಗಲ್ಲ. ಹೋಗಿ ಮಂದಿ ಬಲ್ಲಿ ದಂಧೆಗೆ ಹೋಗಿ ಇವ್ರು ಜಡ್ ಬಂದವ್ರು ಭೀ ಜಡ್ ಬಂದವ್ರು ಭೀ ಮಾಡಿಲ್ಲ. ಮತ್ತು ಯಾರು ಭೀ ನಮ್ದು ಗುಜರಿಲ್ಲ. ನಾನೇ ಹಿಂಗೆ ದಂಧೆ ಮಾಡಿ ಒಂದು 4 ತಗಡ ತೊಗೊಂಡು ಬೆಚ್ಚಗೆ ಮಾಡಿ ಇಬ್ಬರು ಇದ್ದೇವ್ರಿ. ಸಂದೈತು ಒಂದು ವರ್ಷ ಹಾಳು